ಪ್ರೀತಿಸಿದವಳನ್ನೇ ಮದುವೆ ಮಾಡಿಕೊಳ್ಳಬೇಕು ಅಂದರೆ ಈ ಸರಳ ತಂತ್ರಗಳನ್ನು ಮಾಡಿದ್ರೆ ಸಾಕು. ಖಂಡಿತವಾಗಿಯೂ ಪ್ರೇಮ ವಿವಾಹಕ್ಕೆ ಶುಭ ಕೋರುವವರು ತಂದೆ ತಾಯಿಗಳೇ ನಿಂತು ಮದುವೆ ಮಾಡಿಸುತ್ತಾರೆ. ಯಾವುದೇ ಅಡೆತಡೆ ಇಲ್ಲದೆ ಪ್ರೇಮ ವಿವಾಹ ಬಂಧನಕ್ಕೆ ಒಳಗಾಗುತ್ತೀರಾ. ಆ ತಂತ್ರ ಯಾವುದು, ಅದನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ತೀನಿ. ನಿಮಗೇನಾದರೂ ಪ್ರೀತಿ ಪ್ರೇಮದ ವಿಚಾರದಲ್ಲಿ ವಶೀಕರಣಕ್ಕೆ ಸಂಬಂಧಪಟ್ಟಂತಹ ಯಾವುದೇ ತೊಂದರೆಗಳಿದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ದೈವಜ್ಞರು ಶಿವಾನಂದ ಗುರುಗಳಿಗೆ ಒಂದು ಕರೆ ಮಾಡಿ ಸಂಪೂರ್ಣ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ. ಮದುವೆ ಅನ್ನುವುದು ಸ್ವರ್ಗದಲ್ಲಿ ನಿಶ್ಚಯವಾಗಿರುತ್ತದೆ ಅಂತಲೇ ಹೇಳಬಹುದು. ಕೆಲವರ ಜೀವನದಲ್ಲಿ ಸ್ವರ್ಗದಲ್ಲಿ ನಿಶ್ಚಯವಾಗದೆ ನೀವೇ ಅಥವಾ ಜಾತಕ ಹೊಂದಾಣಿಕೆ ಆಗದೆ ಮದುವೆ ಮಾಡಿಕೊಂಡರೂ ಕೂಡ ಕೆಲವು ಬಾರಿ ವಿವಾಹಗಳು ಮಧ್ಯಕ್ಕೆ ಮುರಿದು ಬೀಳುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಅದು ಪ್ರೇಮ ವಿವಾಹ ಆಗಿರಬಹುದು ಅಥವಾ ಮನೆಯಲ್ಲಿ ನೋಡಿ ಮಾಡಿರುವಂತಹ ಮದುವೆಯಾಗಬಹುದು. ಇವೆಲ್ಲವೂ ಕೂಡ ಒಂದಕ್ಕೊಂದು ಸಂಬಂಧ ಇದ್ದೇ ಇರುತ್ತದೆ. ಆದ್ದರಿಂದ ಪ್ರೇಮ ವಿವಾಹ ಆಗಬೇಕು ಅನ್ನುವವರು ಜಾತಕದಲ್ಲಿ ದೋಷಗಳು ಇದ್ದರೂ ಕೂಡ ಪರಿಹಾರವನ್ನು ಮಾಡಿಕೊಂಡು ಈ ವಿವಾಹ ಜೀವನಕ್ಕೆ ಕಾಲಿಡಲು ಒಂದು ಪರಿಹಾರ ತಂತ್ರವನ್ನು ಹೇಳ್ಕೊಡ್ತೀವಿ, ಕೇಳಿ. ಮೊಟ್ಟ ಮೊದಲನೇದಾಗಿ ಶುಭದ ಸಂಕೇತವಾಗಿರುವ 3 ಅರಿಶಿಣದ ಕೊಂಬನ್ನು ತೆಗೆದುಕೊಂಡು ಬಂದು ಅದಕ್ಕೆ 3 ಲವಂಗಗಳನ್ನು ಒಟ್ಟಿಗೆ ಸೇರಿಸಿ ಬಿಗಿಯಾಗಿ ಗಂಟನ್ನು ಹಾಕಿ ಕಟ್ಟಿ ಅರಳಿ ಮರದ ಬುಡಕ್ಕೆ ಹೋಗಿ ಒಂದು ಸ್ವಲ್ಪ ಮಣ್ಣು ತೆಗೆದು ಹೂಳಬೇಕು. ಅದಕ್ಕೆ ಪೂಜೆ ಮಾಡಿದ ನಂತರ ನೀವು ನಿಮ್ಮ ಪ್ರೇಯಸಿ ಇಬ್ಬರೂ ಸೇರಿ ಸಂಕಲ್ಪ ಮಾಡಿ ಮದುವೆಯಾಗುವಂತೆ ಆಗಲಿ ಅಂತ ಬೇಡಿ 1 ಲೋಟ ಹಾಲನ್ನು ಅರಳಿ ಮರದ ಬುಡಕ್ಕೆ ಅರ್ಪಿಸಬೇಕು. ಈ ರೀತಿ 3 ಶುಕ್ರವಾರ ಮಾಡುತ್ತಾ ಬನ್ನಿ. ಯಾವುದೇ ಅಡೆತಡೆ ಇಲ್ಲದೆ ವಿವಾಹ ಜೀವನಕ್ಕೆ ಕಾಲಿಡುತ್ತೀರಿ. ನಿಮಗೇನಾದರೂ ಇಂತಹ ಸಮಸ್ಯೆಗಳಿದ್ದಾಗ ಪರಿಹಾರ ಆಗೋಕ್ಕೆ ಶಿವಾನಂದ ಗುರುಗಳಿಗೆ ಒಂದು ಕರೆ ಮಾಡಿ ಸಾಕು.